ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೋಮೋ ಅಂತೂ ಸಖತ್ತಾಗಿದೆ. ಇನ್ನು ಇವತ್ತ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಒಂದು ಯುದ್ಧ ಭೂಮಿ ಆಗಿತ್ತು. ಯುದ್ಧ ಕೊನೆಯದಾಗಿ ನಿಮ್ಮ ಮುಂದೆ ಬಂದು ಅಂತ್ಯವಾಗಿದೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದೇನಪ್ಪಾ ಅಂತಂದ್ರೆ, ಆಟ, ವ್ಯಕ್ತಿತ್ವ, ಭಾವನೆ ಎಲ್ಲವನ್ನೂ ತುಂಬಿರುವಂತಹ ಈ ಮನೆ ಒಂದು ಯುದ್ಧ ಭೂಮಿಯಾಗಿತ್ತು. ಖಂಡಿತವಾಗ್ಲೂ ಯುದ್ಧ ಭೂಮಿ ಆಗಿತ್ತು. ಈಗ ಯುದ್ಧಗಳನ್ನೆಲ್ಲ ಕೂಡ ಎಲ್ಲಾ ಸ್ಪರ್ಧಿಗಳು ಇವಾಗ ಏನ್ ಟಾಪ್ 6 ಅಲ್ಲಿದ್ದಾರೆ ಎಲ್ಲಾನು ಕೂಡ ದಾಟ್ಕೊಂಡು ಬಂದಿದ್ದಾರೆ. ಯುದ್ಧ ಕೊನೆಯದಾಗಿ ಬಂದು ನಿಮ್ಮ ಮುಂದೆ ಅಂತ್ಯವಾಗಲಿದೆ ಅಂತ ಹೇಳಿದ್ರು. 112 ದಿವಸಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಒಂದು ಯುದ್ಧನೇ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. 6 ಜನ ಇವಾಗ ಫೈನಲಿಸ್ಟ್ ಏನಾಗಿದ್ದಾರೆ, ಯಾರು ಕಪ್ಪಿನ್ ಆಗ್ತಾರೆ ಅಂತ ಬಿಡಿ ಎಲ್ಲರೂ ಕೂಡ ಕುತೂಹಲದಿಂದ ಇಲ್ಲಿ ಕಾಯ್ತಿದ್ದೀರಾ. ಇವತ್ತ ಆ ಒಂದು ಯುದ್ಧ ಕೊನೆಯಾಗುತ್ತೆ, ಟ್ರೋಫಿ ಕೂಡ ಕೈ ಸೇರುತ್ತೆ. 112 ದಿನಗಳ ನಂತರ ಒಬ್ಬ ವಿನ್ನರ್ನ ತಾವೆಲ್ಲರೂ ಕೂಡ ನೋಡ್ತೀರಾ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಅದ್ಭುತವಾದ ಮಾತುಗಳು, ಪ್ರೋಮೋನು ಕೂಡ ತುಂಬಾ ಅದ್ಭುತವಾಗಿದೆ. ನೋಡಿ, ಯಾರ್ಯಾರು ಡ್ಯಾನ್ಸ್ ನ ನೀವು ನೋಡ್ಬೇಕು ಅಂತ ಕಾಯ್ತಿದ್ರು. ಸೇಮ್ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅವಾಗ ಒಬ್ಬರನ್ನ ಹೊರಗಡೆ ಕರ್ಕೊಂಡ್ಬಂದ್ರು, ನೆನಪಿದೆ ಅಂತ ಅನ್ಕೊಂಡಿರ್ತೀನಿ. ಇವಾಗೂ ಕೂಡ ಸೇಮ್ ಅದೇ ತರ ಇಲ್ಲಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಒಂದು ಸಾಂಗ್ ಆಗ್ತಾಗ ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಫಸ್ಟ್ಗೆ ನಾರ್ಮಲ್ ಆಗಿ 6 ಜನ ಕಂಟೆಸ್ಟೆಂಟ್ಗಳು ಡ್ಯಾನ್ಸ್ ಮಾಡ್ತಾರೆ. ಆ ನಂತರ ಇಲ್ಲಿ ಒಂದು ಸಾಂಗ್ ಪ್ಲೇ ಮಾಡ್ತಾರೆ, ಮತ್ತೆ ಡ್ಯಾನ್ಸಸ್ ಎಲ್ಲ ಒಳಗಡೆ ಬರ್ತಾರೆ. ಅವಾಗ ಯಾರಾದ್ರೂ ಒಬ್ಬರನ್ನ ಹೊರಗಡೆ ಕರ್ಕೊಂಡ್ ಬಂದ್ರಲ್ವಾ. ಅಂದ್ರೆ ಲಾಸ್ಟ್ ಟೈಮ್ ಉಗ್ರಂ ಮಂಜು ಅವರು ಹೊರಗಡೆ ಬಂದ್ರು. ಈಗ ನೋಡೋಣ ಯಾರು ಹೊರಗಡೆ ಬರ್ತಾರೆ ಆ ರೀತಿ ಅಂತ ಬಿಟ್ಟು. ಈಗ ಅಶ್ವಿನಿ ಅವ್ರದ್ದು ಎಷ್ಟು ಸಖತ್ತಾಗಿ ಕಣ್ಗಳನ್ನ ಇಲ್ಲಿ ತೋರಿಸಿದ್ದಾರೆ. ಆ ನಂತರ ಇಲ್ಲಿ ಕಾವ್ಯ ಅವ್ರದ್ದು, ಮತ್ತೆ ಗಿಲ್ಲಿ ಅವ್ರದ್ದು, ಮತ್ತೆ ರಕ್ಷಿತಾ ಅವ್ರದ್ದು, ಧನುಷ್ ಅವ್ರದ್ದು, ರಘು ಅವರು ಎಲ್ಲರೂ ಕೂಡ ಎಕ್ಸಲೆಂಟ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ 6 ಜನ ಫೈನಲಿಸ್ಟ್ಗಳು ಕೂಡ ಸಪರೇಟ್ ಆಗಿ ಡ್ಯಾನ್ಸ್ ಆಡಿದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ನೋಡಕ್ಕೆ. ಇವತ್ತ 6 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಈಗ ಆರಂಭ ಆಗುತ್ತೆ. ವೀಕ್ಷಕರೇ, ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋದು ಒಂದೇ, ಈ ಒಂದು ಗಳಿಗೆಗೋಸ್ಕರನೇ. ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಇಲ್ಲಿ ಗಿಲ್ಲಿಯವರು ಆಗ್ಬೇಕು, ಆ ಕಪ್ನ ಎತ್ತಿ ಹಿಡಿಲೇಬೇಕು ಅಂತಂದ್ಬಿಟ್ಟು, ಮತ್ತೆ ಅದನ್ನ ನೋಡ್ಬೇಕು ಅಂತಂದ್ಬಿಟ್ಟು ಕೋಟ್ಯಾಂತರ ಅಭಿಮಾನಿಗಳು ಕೂಡ ಇಲ್ಲಿ ಕಾಯ್ತಿದ್ದೀರಾ. ನೋಡೋಣ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅಂತ ಬಿಟ್ಟು. ನಿನ್ನೆನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಡಿಸೈಡ್ ಆಗ್ಬಿಟ್ಟಿದ್ದೀರಾ. 37 CR ವೋಟ್ಸ್ ಯಾವಾಗ ಇಲ್ಲಿ ಬಂದಿದೆ ಅಂತ ರಿವೀಲ್ ಮಾಡಿದ್ರು. ಈಗ 50 CR ವೋಟ್ಸ್ ಕನ್ಫರ್ಮ್ ಆಗಿ ಇಲ್ಲಿ ಬಂದೇ ಬಂದಿರುತ್ತೆ. ಯಾವುದೇ ಒಂದು ಡೌಟ್ ಕೂಡ ಇಲ್ಲಿ ಇರಲ್ಲ. ಸದ್ಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅಂತ ಬಿಟ್ಟು ಇವತ್ತು ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆ ಪ್ರಕಾರ ವಿನ್ನರ್ ಯಾರು ಆಗ್ತಾರೆ, ಯಾರು ಆಗ್ಬೇಕು, ಮತ್ತೆ ಇಲ್ಲಿ ರನ್ನರ್ ಅಪ್ ಯಾರು ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.